ಚೆಲ್ಲುವ ವಯ್ಯಾರ ಇಲ್ಲ ನಾರಿಯರ ಶೃಂಗಾರ ರೂಪ ಹೆಚ್ಚಿಸುವ ಬಂಗಾರ ಶ್ರೀ ಅನ್ನಪೂರ್ಣ ಜೀವನ. ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜ್ಯುವೆಲರ್ಸ್, ತಾಲೂಕು ಆಫೀಸ್ ಹತ್ತಿರ, ಆಜಾದ್ ರೋಡ್, ತೀರ್ಥಹಳ್ಳಿ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಮೊದಲನೇ ಬಾರಿಗೆ ನಮ್ಮ ಕೇಂದ್ರ ಸರ್ಕಾರ, ಮೋದಿಯವರ ನೇತೃತ್ವದ ಸರ್ಕಾರ ಒಂದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡಿದೆ. ಜಾತಿ ಗಣತಿ, ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಮಾಡ್ತೇವೆ ಅಂಥೇಳಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಮತ್ತು ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅದು ಅತ್ಯಂತ ಸ್ವಾಗತಾರ್ಹ. ಈ ದೇಶಕ್ಕೆ ಈಗ ಅಗತ್ಯ ಇರ್ತಕ್ಕಂಥದ್ದು, ಹಿಂದೆ ಕೂಡ ಇತ್ತು ಅಗತ್ಯ. ಇದಕ್ಕೆ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇವೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ಮೋದಿಯವರಿಗೆ ನಾವು ಈ ರಾಜ್ಯದ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೇವೆ. ತಮ್ಮ ಮೂಲಕ ಹೇಳೋದಕ್ಕೆ ಬಯಸ್ತೇನೆ. ನಾವು ಸರ್ಕಾರ ಸ್ವಾತಂತ್ರ್ಯ ಬಂದಿಷ್ಟು ವರ್ಷ ಆಯಿತು, ನಮಗೆ ಯಾವುದೇ ಸರಿಯಾದ ಒಂದು ಅಂಕಿ ಅಂಶಗಳು ಇರಲಿಲ್ಲ. ಒಟ್ಟಾರೆ ಒಂದು ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಬಜೆಟ್ಗಳನ್ನ ಮಾಡ್ತಾ ಬಂದು ಜನಸಂಖ್ಯೆ, ಜನಗಣತಿ ಆಧಾರದ ಮೇಲೆ ಮಾಡ್ತಾ ಇದ್ವಿ. ಆದರೆ ಸ್ವಾತಂತ್ರ್ಯ ಬಂದಲಾಗಾಯತಿನಿಂದ ಒಂದು ಒತ್ತಡ ಇತ್ತು, ಈ ಜಾತಿಯ ಗಣತಿ ಆಗಬೇಕು ಜನಗಣತಿ ಜೊತೆಗೆ ಅಂತ. ಇದನ್ನು ನಯವಾಗಿಯೇ ನಿರಾಕರಿಸ್ತಾ ಬಂದರು. ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅದು ಅತ್ಯಂತ ಸ್ವಾಗತಾರ್ಹ. ಈ ದೇಶಕ್ಕೆ ಈಗ ಅಗತ್ಯ ಇರ್ತಕ್ಕಂಥದ್ದು, ಹಿಂದೆ ಕೂಡ ಇತ್ತು ಅಗತ್ಯ. ಇದಕ್ಕೆ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇವೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ಮೋದಿಯವರಿಗೆ ನಾವು ಈ ರಾಜ್ಯದ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೇವೆ. ತಮ್ಮ ಮೂಲಕ ಹೇಳೋದಕ್ಕೆ ಬಯಸ್ತೇನೆ. ನಾವು ಸರ್ಕಾರ ಸ್ವಾತಂತ್ರ್ಯ ಬಂದಿಷ್ಟು ವರ್ಷ ಆಯಿತು, ನಮಗೆ ಯಾವುದೇ ಸರಿಯಾದ ಒಂದು ಅಂಕಿ ಅಂಶಗಳು ಇರಲಿಲ್ಲ. ಒಟ್ಟಾರೆ ಒಂದು ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಬಜೆಟ್ಗಳನ್ನ ಮಾಡ್ತಾ ಬಂದು ಜನಸಂಖ್ಯೆ, ಜನಗಣತಿ ಆಧಾರದ ಮೇಲೆ ಮಾಡ್ತಾ ಇದ್ವಿ. ಆದರೆ ಸ್ವಾತಂತ್ರ್ಯ ಬಂದಲಾಗಾಯತಿನಿಂದ ಒಂದು ಒತ್ತಡ ಇತ್ತು, ಈ ಜಾತಿಯ ಗಣತಿ ಆಗಬೇಕು ಜನಗಣತಿ ಜೊತೆಗೆ ಅಂತ. ಇದನ್ನು ನಯವಾಗಿಯೇ ನಿರಾಕರಿಸ್ತಾ ಬಂದರು ಕಾಂಗ್ರೆಸ್ನವರು. ನಮ್ಮ ಪಾರ್ಟಿಯಲ್ಲಿ ಕೂಡ ಇತ್ತೀಚೆಗೆ ನಾವು ಇದೊಂದು ಆಗಬೇಕು ಅನ್ನೋ ಒತ್ತಡ ಎಲ್ಲ ಕಡೆ ಇತ್ತು, ಸಾರ್ವಜನಿಕವಾಗೂ ಇತ್ತು. ಬೇಕು ಬೇಡ ಅಂತಕ್ಕಂಥ ಜಿಜ್ಞಾಸೆಗಳು ಇತ್ತು. ಅದಕ್ಕೆ ಆರ್ಥಿಕ ತಜ್ಞರು ಹೇಳಿದರು, ಸಾಮಾಜಿಕ ಕಾರ್ಯಕರ್ತರು ಹೇಳಿದರು, ಇಲ್ಲ ಒಂದು ಯಾವ ಆಧಾರದ ಮೇಲೆ ನಾವು ಯೋಜನೆಗಳನ್ನ ಮಾಡಬೇಕು, ಹಿಂದುಳಿದವ್ರನ್ನ ಹೇಗೆ ಮೇಲೆತ್ತೋದು, ಏನು ಅವ್ರ ಸ್ಥಿತಿಗತಿ, ಎಷ್ಟಿದ್ದಾರೆ, ಯೋಜನೆಗಳನ್ನ ಮಾಡಬೇಕು. ಬರೀ ನೌಕರಿ ಅಲ್ಲ, ಬರೀ ನೌಕರಿಗಾಗಿ ಅಲ್ಲ, ಅವರ ಆರ್ಥಿಕ ಸ್ಥಿತಿಗತಿ, ಅವರ ಅಭ್ಯುದಯ ಆಗಬೇಕು. ಅದಕ್ಕೊಂದು ಅಂಕಿಅಂಶಗಳು ಬೇಕು ಅಂತಕ್ಕಂಥದ್ದು ಇತ್ತೀಚೆಗೆ ಕೇಳಿ ಬರ್ತಾ ಇತ್ತು. ನಮ್ಮಲ್ಲೂ ಕೂಡ ಆಂತರಿಕವಾಗಿ ಈ ಚರ್ಚೆಗಳನ್ನ ನಾವೆಲ್ಲ ಮಾಡ್ತಿದ್ವಿ. ಇಲ್ಲಿರೋ ಬಹುತೇಕರು ನಾವು ಒಂದು ಮಾಡಬೇಕು ಅಂತ ಹೇಳಿದವರು. ಇದು 1931 ಆಯಿತು ಅಂತ ಹೇಳಿದ್ದೇವೆ. ಅಂದರೆ ಆ ಕಾಲದಲ್ಲಿ 5-6 ವರ್ಷ, 100 ವರ್ಷದ ಹಿಂದೆ ಒಂದು ತಯಾರಿ ನಡೆದಿತ್ತು. ಬ್ರಿಟಿಷ್ ಸರ್ಕಾರದ ಜೊತೆಗೆ ಅಲ್ಲಿಯ ಸ್ಥಳೀಯ ರಾಜರು 500ಕ್ಕಿಂತ ಹೆಚ್ಚು ರಾಜರುಗಳಿದ್ದರು ಅಂತ ಕೇಳಿದ್ದೇವೆ. ಅವರ ಆಡಳಿತ ಇತ್ತು, ಒಟ್ಟಾರೆ ಆಡಳಿತ ಕೇಂದ್ರ ಸರ್ಕಾರದ್ದು. ಒಂದು ಜನಗಣತಿ ಆಗಿತ್ತು, ಅದರ ಮೇಲೆ ಒಂದು ಅಂದಾಜು ಮಾಡ್ಕೊಂಡು ಸರ್ಕಾರದ ಯೋಜನೆಗಳು ರೂಪುಗೊಳ್ತಾ ಬಂದವು. ಆದರೆ 100 ವರ್ಷದ ಹಿಂದಿನ ಅಂಕಿಅಂಶಗಳನ್ನು ಇಟ್ಕೊಂಡು ಹೇಗೆ ಮಾಡೋದು ಅನ್ನೋದು ಒಂದಿಷ್ಟು ಚರ್ಚೆಗಳು ನಡೀತಾನೇ ಇತ್ತು.
ಸಂದರ್ಭ ಬಂದಾಗಲೆಲ್ಲ ನಮ್ಮ ಹಂತದಲ್ಲಿ ನಾವು ಚಿಕ್ಕವರಾಗಿದ್ದರೂ ಕೂಡ ಅದನ್ನು ಚರ್ಚೆಯಲ್ಲಿ ಭಾಗವಹಿಸ್ತಿದ್ವಿ. ಅಂಥದ್ದೊಂದು ಚರ್ಚೆನ ಅರ್ಥ ಮಾಡಿಕೊಂಡು ಪೂರ್ಣಗೊಳಿಸಿ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಇವತ್ತು ಜಾತಿ ಗಣತಿ ಜನಗಣತಿ ಜೊತೆಗೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸಹಜವಾಗಿ ಒಂದು ಸಣ್ಣ ನಮ್ಮದು ಒಂದು ಅನಿಸಿಕೆಯೂ ಇದೆ, ಎಲ್ಲರ ಅನಿಸಿಕೆ ಇದೆ. ಸ್ಥಿತಿಗತಿಗಳನ್ನು, ಆರ್ಥಿಕ ಸಾಮಾಜಿಕ ಸ್ಥಿತಿಗತಿ ಅಧ್ಯಯನವನ್ನು ಆಗಬೇಕು ಅಂತಿದೆ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಅಭಿನಂದಿಸ್ತೇನೆ. ಮತ್ತು ಅದಕ್ಕೊಂದಿಷ್ಟು ಹಣಕಾಸು ಬೇಕಾಗ್ತದೆ. ಅದೇನು ಕೇಂದ್ರ ಸರ್ಕಾರಕ್ಕೆ ಈ ಕಾಲದ ಬಜೆಟ್ನಲ್ಲಿ ದೊಡ್ಡ ವಿಷಯ ಅಲ್ಲ. ಒಂದು ಸಪ್ಲಿಮೆಂಟ್ರಿ ಬಜೆಟು ಅಥವಾ ಬೇರೆದ್ರಲ್ಲಿ ಒಂದು ಅವಕಾಶ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ, ಅದು ಮಾಡ್ಕೊಳ್ತಾರೆ. ನಮ್ಮ ಈಗಾಗಲೇ ಇದೇನು ಮಾಡೋದಿಲ್ವೇನೋ ಅಂತಲೇ ಭಾಳ ಜನ ಸ್ಟೇಟ್ಮೆಂಟ್ ಕೊಡೋದನ್ನು ನೋಡಿದ್ದೆ ನಾನು.